ಹಲೋ ನಮಸ್ತೆ. ಫಿಲ್ಮಿ ಎರಡು ರಾಕ್ಸ್ಗೆ ಸ್ವಾಗತ. ಅದೇ ರೀತಿಯಾಗಿ ಎಸ್ ರಾಜಮೌಳಿರವರ ಒಂದು ಮುಂದಿನ 29th ಮೂವಿಯ ಒಂದು ಆಫೀಸರ್ಸ್ ಒಂದು ಪೋಸ್ಟರ್ ಅಂತೂ ರಿಲೀಸ್ ಆಗಿದೆ. ಮಹೇಶ್ ಬಾಬುರವರ ಜೊತೆಗೂಡಿರುವಂಥ ಒಂದು ಪೋಸ್ಟರ್ ಅಂತೂ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ಈ ಮೂವಿಯ ಒಂದು ಟೈಟಲ್ ಅಂತೂ ಆಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ, ಆದರೂ ಕೂಡ ಒಂದು ಮೂವಿಯ ಒಂದು ಸಣ್ಣ ಒಂದು ಶೂಟಿಂಗ್ ಅಂತೂ ಖಂಡಿತವಾಗಿ ಆಗೋಗಿದೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಅದಕ್ಕೆ ತಕ್ಕಾಗಿ ಒಂದು ರಾಜಮೌಳಿರವರು ಒಂದು ಫಸ್ಟ್ ಲುಕ್ಔಟ್ ಅಂತ ಪೋಸ್ಟರ್ ಅಂತೂ ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮಹೇಶ್ ಬಾಬುರವರು ಈ ಮೂವಿಯಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ಈ ಒಂದು ಫಸ್ಟ್ ಲುಕ್ಔಟ್ನ ಒಂದು ಪೋಸ್ಟರ್ ನೋಡಿದಾಗಲೇ ನಿಮಗೆ ಒಂದು ಯಾವ ಥರ ಈ ಮೂವಿ ಒಂದು ದೊಡ್ಡ ಮಟ್ಟಿನ ಒಂದು ರಾಕೆಟ್ ಥರ, ಅದರ ಮೇಲೆ ಒಂದು ಸೈಡ್ನಲ್ಲಿ ಒಂದು ಬ್ಲಾಸ್ಟರ್ನ ಥರ ಒಂದು ಅದರ ಮೇಲೆ ನಿಂತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ಮೇಲೆ ನೋಡೋದಾದರೆ ಖಂಡಿತವಾಗಿ ಒಂದು ಹೆಲಿಕಾಪ್ಟರ್ ಸೀನ್ ಥರ ಇದೆ. ಆದರೆ ಯಾವ ಥರ ಒಂದು ಈ ಸೀನ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೂ ಕೂಡ ಈ ರಾಜಮೌಳಿರವರ ಮೂವಿ ಅಂತ ಹೇಳಿದ್ರೆ ಏನೋ ಒಂದು ಡಿಫ್ರೆಂಟ್ ಅಂತೂ ಖಂಡಿತವಾಗಿ ಇರುತ್ತೆ. ಯಾಕಂತೇಳಿದ್ರೆ ಯಾವುದೇ ಒಂದು ಮೂವಿ ಮಾಡಿದರೂ ಕೂಡ ಇವರ ಮೂವಿ ಒಂದು ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಒಂದು ಬಾಹುಬಲಿ ಮೂವಿ ಮಾಡಿಕೊಂಡು ಯಾವ ಥರ ಒಂದು ಲೆವೆಲ್ಗೆ ಕ್ರೇಜ್ ಮಾಡಿಕೊಂಡು ಹೆಸರು ಮಾಡಿಕೊಂಡ್ರು, ಅದೇ ಥರ ಒಂದು ದೊಡ್ಡ ಮಟ್ಟಿನ ಕಲೆಕ್ಷನ್ ಜೊತೆಗೆ ಈ ಮೂವಿಯಲ್ಲಿ ಕೂಡ ಬಂದು ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ ಟೈಮ್ ಬ್ಲಾಕ್ ಮಾಸ್ಟರ್ ಹಿಟ್ ಅಂತಲೇ ಹೇಳ್ಬೋದು. ಅದರ ನಂತರವೇ ಪ್ರಭಾಸ್ ಎಂದು ಯಾರೆಂದು ದೊಡ್ಡ ಮಟ್ಟಿನಲ್ಲಿ ವರ್ಲ್ಡ್ ವೈಡ್ನ ಒಂದು ತಿಳಿದಿರುವಂಥ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಪ್ರಭಾಸ್ ರವರು ಬಾಹುಬಲಿ ಮೂವಿಯ ನಂತರ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಯಾಕಂತೇಳಿದ್ರೆ ಅದೇ ರೀತಿಯ ಒಂದು ಸಾಲಿನಲ್ಲಿ ಎಸ್ ರಾಜಮೌಳಿರವರ ನಿರ್ದೇಶನದ ಮಹೇಶ್ ಬಾಬುರವರು ಕೂಡ ಈ ಮೂವಿಗೆ ಒಂದು ಸಾಲಿನಲ್ಲಿ ಸೇರಿಕೊಳ್ತಾರೆ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಅದೇ ರೀತಿ RRR ಮೂವಿಯಲ್ಲಿ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಹೆಸರು ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಖಂಡಿತ ಅದೇ ರೀತಿಯಲ್ಲಿ ಕೂಡ ಈ ಮೂವಿ ಕೂಡ ಒಂದು ದೊಡ್ಡ ಬ್ಲಾಕ್ ಬಾಸ್ಟರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ ಅಂತಲೇ ಹೇಳ್ಬೋದು. ಫಸ್ಟ್ ಲುಕ್ಔಟ್ ಪೋಸ್ಟರ್ ಅಂತೂ ಸಖತ್ತಾಗಿದೆ. ಆದರೆ ಒಂದು ಸಣ್ಣ ಮಟ್ಟಿನ ಒಂದು ಗ್ಲಿಮ್ಸ್ ಅಂತೂ ರಿಲೀಸ್ ಮಾಡಿದರೆ ಖಂಡಿತವಾಗಿ ಒಂದು ಸಿನಿ ಪ್ರೇಕ್ಷಕರಿಗೆ ದೊಡ್ಡ ಮಟ್ಟಿನಲ್ಲಿ ಒಂದು ಖುಷಿ ಅಂತೂ ವಿಚಾರ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಸ್ ರಾಜಮೌಳಿರವರ ಮೂವಿ ನಮಗೆ ಯಾವಾಗ ನೋಡೋಕ್ಕೆ ಸಿಗ್ತದೆ ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಸಿನಿ ಫ್ಯಾನ್ಸ್ಗೆ ಒಂದು ಕಾತರರಾಗುತ್ತೆ. ಯಾಕಂತೇಳಿದ್ರೆ ಹೆಚ್ಚಾಗಿ ಇವರ ಮೂವಿ ಒಂದು ತುಂಬ ಅಂದರೆ ತುಂಬ ಸಮಯದ ಗ್ಯಾಪ್ನ ನಂತರ ಇವರು ರಿಲೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಈ ಮೂವಿಯ ಒಂದು ಎಸ್ ರಾಜಮೌಳಿರವರ ನಿರ್ದೇಶನದ ಒಂದು ಸಣ್ಣ ಪೋಸ್ಟರ್ ಅಂತೂ ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ನೋಡೋಣ. ಯಾಕಂತೇಳಿದ್ರೆ ಇನ್ನಷ್ಟು ಸಿನಿ ಫ್ಯಾನ್ಸ್ನವರಿಗೆ ಇನ್ನಷ್ಟು ಒಂದು ಸಂಬಂಧಪಟ್ಟ ಏನಾದರೂ ಒಂದು ಕ್ಲಿಪ್ಸ್ ಸಿಕ್ಕಿದ್ರೆ ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಇಡೀ ಟೀಮ್ ಚಿತ್ರತಂಡ ಒಂದು ಏನಾದರೂ ಒಂದು ಹೊಸದಾಗಿ ಒಂದು ಟೈಟಲ್ ಇಲ್ಲದೆ ಇರುವಂಥ ಒಂದು ಈ ಮೂವಿಗೆ ಒಂದು ದೊಡ್ಡ ಮಟ್ಟಿನಲ್ಲಿ ಏನೋ ಒಂದು ಸಿಗ್ನಲ್ ಅಂತೂ ಕೊಟ್ಟಿದ್ದಾರೆ ಅಂತ ಹೇಳೋದು ರಾಜಮೌಳಿರವರು. ಈ ಮೂವಿಯಲ್ಲಿ ಕೂಡ ಒಂದು ಏನೋ ಒಂದು ಡಿಫ್ರೆಂಟಾಗಿ ಒಂದು ಈ ಮೂವಿಯಲ್ಲಿ ಕೂಡ ನಮಗೆ ಕಾಣ ಸಿಗ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿಯಲ್ಲಿ RRR ಮೂವಿ ಒಂದು ಎಷ್ಟರ ಮಟ್ಟಿಗೆ ಒಂದು 800 ಕೋಟಿ ಏನೋ ಕಲೆಕ್ಷನ್ ಮಾಡಿರ್ಬೋದು ಅನ್ನೋ ಒಂದು ವಿಚಾರ ಕೂಡ ಬಂದಿದೆ. ಅದೇ ರೀತಿಯಲ್ಲಿ ಕೂಡ ಈ ಮೂವಿ ಯಾಕಂತೇಳಿದ್ರೆ ಆ ಮೂವಿಗೆ ಒಂದು ಎಷ್ಟರ ಮಟ್ಟಿಗೆ ಒಂದು ಕೋಟಿ ಕಲೆಕ್ಷನ್ ಪೆಟ್ಟು ಬಿದ್ದಿದೆ ಅಂತ ಹೇಳಿದ್ರೆ, ಅದೇ ರೀತಿಯಲ್ಲಿ ಒಂದು 15-20ನೇ ದಿವಸಕ್ಕೆ ಮತ್ತೊಂದು ಯಾವುದೋ ಒಂದು ದೊಡ್ಡ ಮೂವಿ ಕೂಡ ಸೇಮ್ ಟೈಮ್ನಲ್ಲಿ ರಿಲೀಸ್ ಆಗಿತ್ತು ಅಂತಲೇ ಹೇಳ್ಬೋದು. ಆ ಮೂವಿಯ ಒಂದು ರಿಲೀಸ್ಗೆ ಈ ಒಂದು ಕಲೆಕ್ಷನ್ಗೆ ದೊಡ್ಡ ಪೆಟ್ಟಾಗಿರ್ಬೋದು ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಮಹೇಶ್ ಬಾಬು ಅಂತ ಹೇಳಿದ್ರೆ ನೀವು ಪೋಕಿರಿ ಮೂವಿ ನೋಡಿರ್ಬೋದು. ಅದೇ ರೀತಿಯಾಗಿ ಕಲೇಜ ಅನ್ನೋ ಒಂದು ಮೂವಿ ಕೂಡ. ಯಾಕಂತೇಳಿದ್ರೆ ಹೆಚ್ಚಿನ ಮೂವಿಯಲ್ಲಿ ಈ ಮೂವಿ ಒಂದು ಪೋಕಿರಿ ಮೂವಿ ನನಗೆ ಒಂದು ಇಷ್ಟವಾದ ಮೂವಿ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಇವರ ನಟನೆ ಅಂತ ಹೇಳಿದರೆ ಡಿಫ್ರೆಂಟಾಗಿ ಒಂದು ಮಾಸ್ ಲುಕ್ ನಟನೆ ಅಂತಲೇ ಹೇಳೋದು. ಆ ನಟನೆಗೆ ಜನರು ಫ್ಯಾನ್ಸ್ನವರು ಫಿದಾಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ಈ ವಿಚಾರದಲ್ಲಿ ಕೂಡ ಈ ಮೂವಿಯಲ್ಲಿ ಕೂಡ ಅದೇ ರೀತಿಯಲ್ಲಿ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಏನೋ ಒಂದು ಚೇಂಜಸ್ ಅಂತೂ ಎಸ್ ರಾಜಮೌಳಿರವರು ದೊಡ್ಡ ಮಟ್ಟಿನಲ್ಲಿ ಒಂದು ಫಸ್ಟ್ ಲುಕ್ಔಟ್ ಪೋಸ್ಟರ್ ಮೂಲಕ ಒಂದು ಏನೋ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ. ಖಂಡಿತವಾಗಿ ಈ ಮೂವಿಯ ಇನ್ನಷ್ಟು ಅಪ್ಡೇಟ್ ಸಿಕ್ಕಿದರೆ ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಫಸ್ಟ್ ಲುಕ್ಔಟ್ ಒಂದು ಪೋಸ್ಟರ್ ನಿಮ್ಮ ಸಿನಿ ಫ್ಯಾನ್ಸ್ನವರಿಗೆ ನಿಮಗೆ ಎಷ್ಟರ ಮಟ್ಟಿಗೆ ಒಂದು ಇಷ್ಟ ಆಯಿತು, ಅದೇ ರೀತಿಯಾಗಿ ಯಾರೆಲ್ಲ ಈ ಒಂದು ಪೋಸ್ಟರನ್ನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಲೈಕ್ ಮೂಲಕ ಒಂದು ಸ್ಟಾರ್ ರೇಟಿಂಗ್ಸ್ ಕೊಡೋದಾದರೆ ಎಷ್ಟರ ಮಟ್ಟಿಗೆ ಒಂದು ಕೊಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಕಮೆಂಟ್ಸ್ ಬಾಕ್ಸ್ ಮೂಲಕ ತಿಳಿಸಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲ್ಮನ್ನು ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಥ್ಯಾಂಕ್ ಯು ಸೋ ಮಚ್ ಆಲ್ ಓವರ್ ಟೀಮ್ ತಂಡಕ್ಕೂ
ಇಡೀ ರಾಜಮೌಳಿರವರ ಟೀಮ್ ತಂಡಕ್ಕೂ ಒಳ್ಳೆಯದಾಗಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ವಂದೇ ಮಾತರಂ.